ಇವತ್ತು ಪೊಲೀಸರ ಮುಂದೆ ನಕ್ಸಲ್ ನಾಯಕಿ ಸುಂದರಿ ಸರೆಂಡರ್ ಆಗ್ತಿದ್ದಾರೆ. ಅಕ್ಕ ನಕ್ಸಲ್ ಚಳವಳಿ ಬಿಟ್ಟು ಬಂದ್ರೆ ಮನೆಗೆ ಸ್ವಾಗತಿಸ್ತೀನಿ ಅಂತ ನಕ್ಸಲ್ ನಾಯಕಿ ಸುಂದರಿಯ ಸಹೋದರ ಸುರೇಶ್ ಹೇಳಿಕೆ ಕೊಟ್ಟಿದ್ದಾರೆ. ಶರಣಾಗತಿ ತಂಡ ನಮ್ಮನ್ನ ಸಂಪರ್ಕ ಮಾಡಿ ಮಾತಾಡಿದ್ದಾರೆ. ಮನೆ ಬಿಟ್ಟು ಹೋಗಿ ಅಕ್ಕ ಸುಂದರಿ ಮನೆ ಬಿಟ್ಟು ಹೋಗಿ 17 ವರ್ಷ ಆಗಿದೆ. ವಾಪಸ್ ಬರ್ತಾ ಇದ್ದಾರೆ. ವಿಕ್ರಮ್ ಗೌಡ ಎನ್ಕೌಂಟರ್ ನಂತರ ಎಲ್ಲವೂ ಬದಲಾಗಿದೆ ಅಂತ ನಕ್ಸಲ್ ನಾಯಕಿ ಸುಂದರಿಯ ಸಹೋದರ ಸುರೇಶ್ ಹೇಳಿಕೆ ಕೊಟ್ಟಿದ್ದಾರೆ. ಹೆಣವಾಗಿ ಬರ್ತಾರೆ ಅಂದ್ಕೊಂಡಿದ್ವಿ, ಜೀವಂತವಾಗಿ ಬರ್ತಾ ಇದ್ದಾರೆ. ಬಂದೂಕನ್ನ ಬದಿಗಿಟ್ಟು ಸರ್ಕಾರದ ಜೊತೆ ಹೋರಾಟ ಮಾಡ್ಲಿ ಅಂತ ನಕ್ಸಲ್ ನಾಯಕಿ ಸುಂದರಿಯ ನಾದಿನಿ ಸವಿತಾ ಹೇಳಿಕೆ ಕೊಟ್ಟಿದ್ದಾರೆ. ನ್ಯೂಸ್ ಎಲ್ಲ ಈ ಥರ ಶರಣಾಗ್ತಾರೆ ಸುಂದರಿಯವರು ಅಂತೇಳಿ, ಹಾಗಾಗಿ ಆ ವಿಚಾರ ಮಾತ್ರ ಗೊತ್ತು, ಮತ್ತೇನು ನಮಗೆ ಅಷ್ಟು ಗೊತ್ತಾಗಿಲ್ಲ. ಅಂದರೆ ಕ್ಲಿಯರ್ ಗೊತ್ತಿಲ್ಲ, ನಾಳೆ ಅಂತ ಹೇಳಿದ್ದಾರೆ. ಹಾಗಾಗಿ ಬಂದರೆ ನಾವು ತುಂಬ ಸ್ವಾಗತ ಮಾಡಿಕೊಂಡು ಇರ್ತೀವಿ. ಇಲ್ಲಿ ಮನೆಯಲ್ಲಿ ಅವಕಾಶ ಮಾಡಿ ಕೊಟ್ಟೆ ಕೊಡ್ತೀವಿ. ಈಗ ಈ ಶರಣಾಗತಿ ಮಾಡುವಂಥ ಟೀಮ್ ಏನಾದರೂ ನಿಮ್ಮನ್ನು ಸಂಪರ್ಕ ಮಾಡಿದೆ? ಹೌದೌದು, ಶರಣಾಗತಿ ಟೀಮು 2 ಸಲ ಮಾಡಿದ್ದಾರೆ. ಅಂದರೆ 2 ಸಲ ಮಾತಾಡಿದ್ದಾರೆ. ಹೋದ ವಾರ ಕೂಡ ನಮ್ಮ ಕಡೆಯಿಂದ ಏನು ಒಪಿನಿಯನ್ ಅಂತ ತಗೊಂಡಿದ್ದಾರೆ. ಏನು ಶರಣಾಗತಿ ನೀವು ಮಾಡಿಸಿ ಅನ್ನುವಂಥದ್ದು ಹೇಳಿದ್ದಾರೆ. ಅವರು ಸಿಕ್ಕಿದರೆ ಮಾಡಿಸಿ ಅಂತೇಳಿ. ಆ ಥರ ಸಿಕ್ಕಿದರೆ ನಾವು ಕೂಡ ಅದರ ಒಲವು ಮಾಡ್ತಾಯಿದ್ವಿ. ಹಾಗಾಗಿ ಅವರಿಗೂ ಕೂಡ ತುಂಬ ಖುಷಿಯಾಗಿರ್ಬೋದು. ಯಾವಾಗ ಅವರು ಹೆಣವಾಗಿ ಬರ್ತಾರ ಅಂತ ಎಲ್ಲರಿಗೆ ಇದ್ದೇ ಇರುತ್ತೆ. ಹಾಗಾಗಿ ನಮಗೆ ಕೂಡ ಗೊತ್ತಿರಲಿಲ್ಲ ಈ ಥರ ಶರಣಾಗುತ್ತಾರೆ ಅಂತ ಗೊತ್ತೇ ಇಲ್ಲ. ಅವರ ಭರವಸೆ ಇಟ್ಟು ಈ ಕಡೆ ಶರಣಾಗುತ್ತಾರೆ ಅಂದರೆ ನಮಗೆ ನಮ್ಮ ಕುಟುಂಬಕ್ಕೆ ಕೂಡ ತುಂಬ ಖುಷಿಯೇ ಆಗ್ತಾಯಿದೆ. ಮತ್ತು ಹೊರಗಿನವರಿಗೆ ಕೂಡ ನಮ್ಮ ಊರಿನ ಗ್ರಾಮಸ್ಥರಿಗೆ ಕೂಡ ತುಂಬ ಖುಷಿ ಆಗ್ಬೋದು ಅಂತ ನಾವು ಭಾವಿಸ್ತೇನೆ. ಖುಷಿ ಇರ್ಬೋದು ಎಲ್ಲರಿಗೂ ಕೂಡ. ಯಾವಾಗ ಹೆಣಾಗಿ ಬರುವುದಕ್ಕಿಂತ ನಮಗೆ ಜೀವಂತವಾಗಿ ಸಿಕ್ಕಿತಲ್ಲ, ಅದು ತುಂಬಾ ಖುಷಿ ನಮ್ಮ ಕುಟುಂಬಕ್ಕೆ. ನಾನು ಇನ್ನು ಮುಂದೆ ಹೇಳೋದು, ಶರಣಾದರೆ ಅವರು ಯಾವ ಗನ್ನೆಲ್ಲ ಹಿಡ್ಕೊಂಡು ಹೋಗಿದ್ದಾರ, ಇನ್ನು ಮುಂದೆ ಆ ಥರ ಹಿಡ್ಕೊಂಡು ಹೋಗುವಂಥ ಭರವಸೆ ಇನ್ನೂ ಮಾಡಬಾರ್ದು ಅಂತ ನಾನು ನಕ್ಸಲೈಟಿಗೆ ಹೇಳೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.